ಕೀರ್ತಿನಗರದಲ್ಲಿ ನಾಗಪ್ರತಿಷ್ಠಾಪನಾ ಮಹೋತ್ಸವದ ಕಾರ್ಯಕ್ರಮ. ಚಿಂತಾಮಣಿ ನಗರದ 18 ಮತ್ತು 19ನೇ ವಾರ್ಡಿನ ಕೀರ್ತಿನಗರದ ಈರುಳ್ಳಿ ಬಜಾರ್ನಲ್ಲಿರುವ ಪುರಾತನ ಅಶ್ವತ್ಥಕಟ್ಟೆ ಅವಸಾನದ ಅಂಚಿಗೆ ತಲುಪಿದ್ದು, ಸದರಿ ಪುರಾತನ ಅಶ್ವತ್ಥಕಟ್ಟೆಯಲ್ಲಿ ಮತ್ತೊಂದು ನೂತನ ನಾಗಪ್ರತಿಷ್ಠೆಯನ್ನು ಪ್ರತಿಷ್ಠಾಪನೆ ಮಾಡುವ ಮೂಲಕ ಇಡೀ ಅಶ್ವತ್ಥಕಟ್ಟೆಯನ್ನು ಪುನರ್ ಪ್ರತಿಷ್ಠಾಪಿಸಿ ಕಳೆದೆರಡು ದಿನಗಳಿಂದ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಎನ್ ವೇಣುಗೋಪಾಲ್ ಕುಟುಂಬ ಮತ್ತು ಪುಂಗನೂರು ನಾರಾಯಣಸ್ವಾಮಿ ಕುಟುಂಬದ ವತಿಯಿಂದ ನೂತನ ನಾಗಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಶನಿವಾರ ರಾತ್ರಿ ಹಿರಿಯ ಪುರೋಹಿತ ಸಿಎಸ್ ನಾಗಶಂಕರಬಾಬು ಮತ್ತು ತಂದಿಂದ ವಿವಿಧ ಹೋಮ ಹವನಗಳು ನಡೆಸಿದರು. ನಂತರ ಬುಧವಾರ ಬೆಳಿಗ್ಗೆ ಗಣಪತಿ ಪೂಜೆ, ನಾಗಪ್ರತಿಷ್ಠಾಪನೆ, ನಂತರ ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ, ನಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರಿಗೆ ಮತ್ತು ಇತರರಿಗೆ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಚಿವ ಡಾ ಎಂಸಿ ಸುಧಾಕರ್, ನಗರಭಾ ಸದಸ್ಯರಾದ ಜಗದೀಶ್, ಕಲಾವತಿ, ಅಂಜಪ್ಪ, ಮುಖಂಡರಾದ ಮಂಜು, ಚಲಪತಿ, ಮಾಲಿಕ್ ಪಾಷಾ, ಶೋಭಾ ಶ್ರೀನಿವಾಸ್, ಎಸ್ಎಲ್ ಮೆಡಿಕಲ್ ಕಿರಣ್, ಸುರೇಶ್ ಬಾಬು, ಉಮೇಶ್, ಜಿ. ಕೆ. ನಟರಾಜ್, ಮಂಜು, ಗುತ್ತಿಗೆದಾರ ಶಂಕರ್ ರೆಡ್ಡಿ, ಗಣೇಶ್, ಆಪ್ಟಿಕಲ್ ಸಪ್ಪಿ, ಆರ್ಎಂಜೆ ಶ್ರೀನಿವಾಸ್, ರವಿ, ಧನಪಾಲ್ ಶ್ರೀನಿವಾಸ್ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ಬರಬಾರ್ದು. ಇಪ್ಪತ್ತೆರಡು 12/2024 ಭಾನುವಾರದ ಇಂದು ಈ ಕೀರ್ತಿ ನಗರ ಬೊಂಬು ಬಜಾರ್ ಇಲ್ಲಿ ಸುಮಾರು ಒಂದು 60 ವರ್ಷ ಇತಿಹಾಸವುಳ್ಳ ಒಂದು ನಾಗರಕಟ್ಟೆ ಮುಂಚೆ ಇತ್ತು. ಅದು ಸ್ವಲ್ಪ ಶಿಥಿಲಾವಸ್ಥೆಯಲ್ಲಿ ಇದ್ದ ಕಾರಣ ಅದನ್ನು ಎನ್ ವೇಣುಗೋಪಾಲ್ ಮತ್ತು ಅವರ ಫ್ಯಾಮಿಲಿ ಮತ್ತು ಅವರ ಒಂದು ಸಹಕಾರದೊಂದಿಗೆ ಮತ್ತು ಅವರ ಸ್ನೇಹಿತರಾದ ನಾವು ನಾರಾಯಣ ಸ್ವಾಮಿ ಅವರು ಮತ್ತು ಈ ಭಾಗದ ಕೌನ್ಸಿಲರ್ ಆದಂಥ ಜಗನ್ನಾಥ್ ಮತ್ತು ಜಗದೀಶ್ ಮತ್ತು ಶಫೀಕ್ ಮೊಹಮ್ಮದ್ ಮತ್ತು ನಮ್ಮ ಸಚಿವರಾದಂಥ ಸುಧಾಕರ್ ಸಾಹೇಬ್ರವರ ಸಹಕಾರದಿಂದನೂ ಮತ್ತು ಎಲ್ಲ ಕೌನ್ಸಿಲರ್ಗಳು, ಕಮಿಷನರ್, ತಹಸೀಲ್ದಾರ್, ಇಒ ಮತ್ತು ಚಿಂತಾಮಣಿ ನಾಗರಿಕರು ಮತ್ತು ಈ ಭಾಗದ 18 ಮತ್ತು 19 ವಾರ್ಡಿನ ಎಲ್ಲ ನಾಗರಿಕರು, ಹಿರಿಯರು ಎಲ್ಲರ ಒಂದು ಅಭಿಪ್ರಾಯದಂತೆ ಇವತ್ತಿನ ದಿವಸ ನಾಗರ ಪ್ರತಿಷ್ಠೆಯನ್ನು ಮಾಡಿಸಿ ಲೋಕ ಕಲ್ಯಾಣಾರ್ಥವಾಗಿ ಇದನ್ನು ಎಲ್ಲ ಸಮಸ್ತ ನಾಗರಿಕರು ಪೂಜೆ ಮಾಡಿಕೊಳ್ಳೋದಕ್ಕೆ ಅನುಕೂಲ ಮಾಡಿ ಇದನ್ನು ಲೋಕಾರ್ಪಣೆ ಮಾಡಿ ಈ ದಿವಸ ಇದನ್ನು ನಾವು ಇಲ್ಲಿನ ಭಾಗದ ಜನಕ್ಕೆ ಇದನ್ನು ಇಟ್ಟುಕೊಡುತ್ತಾ ಅವರು ಮುಂದೆ ಪೂಜೆ ಪುನಸ್ಕಾರಗಳನ್ನು ನಿತ್ಯ ಮಾಡಿಕೊಂಡು ಯಥೇಚ್ಛವಾಗಿ ಒಳ್ಳೆಯ ಪೂಜಾ ಕಾರ್ಯಕ್ರಮ ನಡೆಸಬೇಕು ಅನ್ನುತ್ತಾ ನಾವೆಲ್ಲ ಸಾರಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತೀವಿ.